21 ವರ್ಷಗಳ ಬಳಿಕ ನಟಿ ಸೌಂದರ್ಯ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇದು ಅಪಘಾತವಲ್ಲ, ಕೊಲೆ ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ನಟಿ ಸೌಂದರ್ಯ ನಿಮಗೆಲ್ಲ ಗೊತ್ತೇ ಇರುತ್ತೆ, ಬಹುಭಾಷಾ ನಟಿ. ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಂತಹ ನಟಿ ಅಂದ್ರೆ ಸೌಂದರ್ಯ. ಇದು ಅಪಘಾತ ಅಲ್ಲ, ಕೊಲೆ ಅಂತ ದೂರು ದಾಖಲಾಗಿದೆ. ತೆಲುಗು ನಟ ಮೋಹನ್ ಬಾಬು ವಿರುದ್ಧ ಆಂಧ್ರ ಪ್ರದೇಶದಲ್ಲಿ ಕಂಪ್ಲೇಂಟ್ ಆಗಿದೆ. ಸೌಂದರ್ಯ ಸಾವಿನ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ ಅನ್ನುವಂತಹ ಆರೋಪದ ಮೇಲೆಗೆ 2004 ಏಪ್ರಿಲ್ 7ಕ್ಕೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ದರು ಸೌಂದರ್ಯ. ಬೆಂಗಳೂರು ಬಳಿ ಸೌಂದರ್ಯ ಹಾಗೆ ಆಕೆಯ ಸಹೋದರ ದುರಂತವಾಗಿ ಸಾವನ್ನಪ್ಪಿದರು. 21 ವರ್ಷಗಳ ಬಳಿಕ ಈ ಸಾವಿನ ಪ್ರಕರಣ ಮತ್ತೆ ಮರುಜೀವವನ್ನು ಪಡೆದುಕೊಳ್ತಾ ಇದೆ. ಇದು ಆಕಸ್ಮಿಕ ಅಲ್ಲ, ಅಪಘಾತ ಅಲ್ಲ, ಕೊಲೆ ಮಾಡಲಾಗಿದೆ. ಮೋಹನ್ ಬಾಬು ಹಿರಿಯ ನಟ, ಅವರ ವಿರುದ್ಧ ದೂರು ದಾಖಲಾಗಿದೆ. ನೋಡಿ, ಅವತ್ತು BJP ಮತ್ತು TDP ಪರವಾಗಿ ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಪಘಾತ ಆಯಿತು ಅನ್ನುವಂಥ ಸುದ್ದಿ 2004ರಲ್ಲಿ ಅವರ ಸಹೋದರ ಮತ್ತು ಸೌಂದರ್ಯ ಇಬ್ಬರು ಸಾವನ್ನಪ್ಪಿದ್ರು. ಮುಖ ಗುರುತು ಸಿಗದೇ ಇರುವಷ್ಟು ಸುಟ್ಟು ಕರಕಲಾಗಿದ್ದು ಆ ದೇಹ, ಕುಟುಂಬದವರಿಗೂ ಕೂಡ ನೋಡೋಕ್ಕಾಗಲಿಲ್ಲ ಅನ್ನುವಂಥ ಸುದ್ದಿಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಈಗ ಆಕೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ರೂ ಕೂಡ ಇದರ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ. 21 ವರ್ಷಗಳ ಬಳಿಕ ಈ ಆರೋಪವನ್ನು ಮೋಹನ್ ಬಾಬು ಮೇಲೆ ಮಾಡಲಾಗಿದೆ. ನೋಡಿ, ಕೆಲವು ಸುದ್ದಿಗಳು ಏನಂತ ಹೇಳಿದ್ರೆ, ಸೌಂದರ್ಯ ಸಾವಿಗೆ ಕಾರಣ ಏನು, ನಿಗೂಢ ಚರ್ಚೆಗಳು ನಡೀತಾನೇ ಇತ್ತು. ಆದರೆ ಈಗ ಹಿರಿಯ ನಟ ಮೋಹನ್ ಬಾಬು ಹೆಸರು ಕೇಳಿ ಬರ್ತಾ ಇದೆ. ಅವತ್ತು ಆಗಿದ್ದು ಅಪಘಾತ ಆಗಿರ್ಬೋದು, ಆದರೆ ಅದರ ಹಿಂದೆ ಸಂಚಿತ್ತು ಅನ್ನೋದು. ಆಂಧ್ರ ಪ್ರದೇಶದಲ್ಲಿ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಸೌಂದರ್ಯ ಸಾವಿನ ಸುತ್ತ ಅನುಮಾನಗಳ ಹುತ್ತಾಗಿತ್ತು. ಆದರೆ ಅದು ರಾಜಕೀಯ ಕಾರಣನೋ ಅಥವಾ ಸಿನಿಮಾದ ಹಿನ್ನೆಲೆನೋ, ಈ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಅದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳನ್ನು ಹುಟ್ಟುಹಾಕಿತ್ತು.